ನಮಸ್ತೆ ಎಲ್ರಿಗೂ. ಎಲ್ಲರಿಗೂ ಶಿವ ಪಾರ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬ ಬರ್ತಿದೆ. ಸಂಕ್ರಾಂತಿ ಹಬ್ಬ ಯಾವತ್ತು? 14ನೇ ತಾರೀಕಾ, 15ನೇ ತಾರೀಕಾ ಅಂತ ತುಂಬ ಗೊಂದಲದಲ್ಲಿದ್ದಾರೆ ಜನ. ಸೊ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ವೆಲ್ಕಮ್ ಟು ಶಿವ ಪಾರ್ವತಿ ಯೂಟ್ಯೂಬ್ ಚಾನಲ್. ಹೌದು, ಸಂಕ್ರಾಂತಿ ಹಬ್ಬ ಬಂದಿರೋದು 15ನೇ ತಾರೀಕು. ಯಾಕೆ ಅಂದರೆ 14ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಮೇಲೆ ಸೂರ್ಯ ತನ್ನ ಪತನ ಬದಲಾಯಿಸ್ತಾ ಇರೋದು. ಸೊ ಮಧ್ಯಾಹ್ನದ ಮೇಲೆ ಯಾರು ಹಬ್ಬನ ಆಚರಣೆ ಮಾಡಲ್ಲ. ಅದರಿಂದ 15ನೇ ತಾರೀಕು ಬೆಳಗ್ಗೆ ಅಂದರೆ ಗುರುವಾರದಿಂದ ಮಕರ ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇರೋದು. ಮಕರ ಸಂಕ್ರಾಂತಿ ಅಂದರೆ ಏನು? ಸಂಕ್ರಾಂತಿ ಹಬ್ಬ ಯಾವಾಗ ಅಂತ ನೋಡ್ತಾ ಹೋಗೋಣ. ಸಂಕ್ರಾಂತಿ ಹಬ್ಬ ಇದೇ ಗುರುವಾರ 15ನೇ ತಾರೀಕು ಇರೋದು. ಸಂಕ್ರಾಂತಿ ಮುಖ್ಯವಾಗಿ ಸೂರ್ಯದೇವನು ಪೂಜಿಸುವ ಉತ್ತರಾಯಣದ ಆರಂಭವಾಗಿರುತ್ತೆ. ಸುಗ್ಗಿ ಕಾಲದ ಹಬ್ಬವನ್ನು ಸಂಕ್ರಾಂತಿ ಅಂತ ಕರೀತಾರೆ. ಎಳ್ಳು ಬೆಲ್ಲನ ಮನೆಮನೆಗೆ ಹೋಗಿ ಹಂಚಿ ಬರೋದಾಗುತ್ತೆ. ಹಬ್ಬದ ಮಹತ್ವ ಮತ್ತು ಇದರ ಹಿನ್ನೆಲೆ ನೋಡ್ತಾ ಹೋಗೋಣ. ಸೂರ್ಯನ ಆರಾಧನೆ, ಇದು ಸೂರ್ಯದೇವನಿಗೆ ಮೀಸಲಾದ ಹಬ್ಬ. ಈ ದಿನದಿಂದ ಸೂರ್ಯ ಉತ್ತರ ದಿಕ್ಕಿಗೆ ಸಂಚರಿಸಲು ಆರಂಭಿಸುತ್ತಾನೆ. ದೈವಿಕವಾಗಿ ಹೇಳೋದಾದರೆ ಸಂಕ್ರಾಂತಿ ಎಂಬ ದೇವಿಯು ಶಂಕರಾಸುರನನ್ನು ರಾಕ್ಷಸನನ್ನು ಸಂಹರಿಸಿದ ಭೂಮಿಯನ್ನು ರಕ್ಷಿಸ್ತಾಳೆ. ಆ ದಿನನ ಸಂಕ್ರಾಂತಿ ಅಂತ ಸಹ ಕರೀತಾರೆ. ಇದನ್ನು ಸುಗ್ಗಿ ಹಬ್ಬ ಅಂತ ಕರೀತಾರೆ. ಇದು ಸಮೃದ್ಧಿ, ಸುಗ್ಗಿ ಮತ್ತು ಸಂಪತ್ತಿನ ಹಬ್ಬ ಅಂತಲೂ ಸಹ ಹೇಳಲಾಗಿದೆ. ಪವಿತ್ರ ಸ್ನಾನ, ಗಂಗಾ ಯಮುನಾ ನದಿಗಳ ಸಂಗಮವಾದ ಪವಿತ್ರ ಸ್ಥಳದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಕಳೆಯುತ್ತೆ ಅಂತ ಸಹ ಹೇಳಲಾಗುತ್ತದೆ. ಇದನ್ನು ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಎಲ್ಲರೂ ಅವ್ರವ್ರ ಮನೇಲಿರುವಂತಹ ಹಸು ಕರು ದನಗಳನ್ನ ಸ್ವಚ್ಛ ಮಾಡಿ ಅಲಂಕಾರ ಮಾಡಿ ಬೆಂಕಿ ಹಾಕಿ ಕಿಚ್ಚಾಯಿಸಿ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಎಳ್ಳು ಬೆಲ್ಲನ ಮನೆಗೆ ಹೋಗಿ ಎಳ್ಳು ಬೆಲ್ಲನೆಲ್ಲ ಹಂಚಿ ಎಳ್ಬೀರು ಬರ್ತಾರೆ. ದಾನ ಧರ್ಮ ಮಾಡೋದಾದರೆ ಎಳ್ಳಿನ ದೀಪ ಹಚ್ಚೋದು ಮತ್ತು ಎಳ್ಳಿನ ದಾನವಾಗಿ ದೇವಸ್ಥಾನ ಕೊಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಬೆಂಗಳೂರಲ್ಲಿರುವ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ಬೀಳುತ್ತೆ ಅನ್ನೋ ಪ್ರತೀತಿ ಸಹ ಇದೆ. ಸಂಕ್ರಾಂತಿ ಹಬ್ಬಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಸಂಕ್ರಾಂತಿ ಹಬ್ಬನ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಹಸುಗಳನ್ನ ನೋಡೋದೇ ಒಂದು ಚಂದ. ಅವುಗಳ ಅಲಂಕಾರ ಇರ್ಬೋದು, ಮನೆಗೆ ಹೆಣ್ಮಕ್ಳುಗಳು ಹೋಗಿ ಎಳ್ಳು ಬೆಲ್ಲನೆಲ್ಲ ಹಂಚಿ ಬರೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಮನೇಲೂ ಪೊಂಗಲ್ ಮಾಡೋದು, ಸಿಹಿ ಪೊಂಗಲ್, ಖಾರ ಪೊಂಗಲ್, ಕಿಚಡಿ, ಅದು ಕಬ್ಬು ಎಲ್ಲ ಹಂಚೋದೇ ಒಂಥರ ಚೆನ್ನಾಗಿರುತ್ತೆ. ರೈತರು ಬೆಳೆದಿರುವಂತಹ ದವಸ ಧಾನ್ಯಗಳನ್ನೆಲ್ಲ ಇಟ್ಟು ಇವತ್ತೊಂದು ದಿನ ಪೂಜೆ ಮಾಡಿ ಪ್ರಕೃತಿ ಮಾತೆಗೆ ಒಂದು ಥ್ಯಾಂಕ್ಸ್ ನಮಸ್ತೆ ಹೇಳೋ ಥರ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ತಮಿಳ್ನಾಡಲ್ಲಿ ಇನ್ನೂ ಥರ ಆಚರಣೆ ಮಾಡ್ತಾರೆ. ಪೊಂಗಲ್ ಅಂತ ಹೇಳಿ ಅವ್ರ ಥರದಲ್ಲಿ ಆಚರಣೆ ಮಾಡ್ತಾರೆ. ಆಂಧ್ರ ಪ್ರದೇಶ್, ತಮಿಳ್ನಾಡೆಲ್ಲ ಇದು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಂಕ್ರಾಂತಿ ಹಬ್ಬದಿಂದ ಸಂಕ್ರಮ ಅಂತಲೂ ಸಹ ಅಂತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಆಯಸ್ಸು ಆರೋಗ್ಯ ಐಶ್ವರ್ಯ ವೃದ್ಧಿ ಆಗಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.